ನೋಡ್ತಿರ್ಬೋದು ಮೂಗು ಪ್ರಾಣಿಗಳಿಗೆ ಎಷ್ಟು ಬುದ್ಧಿ ಇರುತ್ತೆ ಅಂತ. ನಿಜವಾಗ್ಲೂ ನಾವು ಬಂದ ತಕ್ಷಣ ನಮ್ಮ ಸೋಫಿ ನಮ್ಮ ಕಾಲು ಸುತ್ತಿ ಒಂದು ರೌಂಡ್ ಕುತ್ಕೊಂಡ್ಲೇಬೇಕು, ಹಂಗೆ ಕುತ್ಕೋತಾಳೆ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೂಪಶ್ರೀ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಇನ್ನು ನನ್ನ ಚಾನಲ್ಗೆ ಹೋಗಿ ಬೆಲ್ ಐಕಾನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಷ್ಟು ಚಂದ ಆಡ್ತಾಳೆ ಗೊತ್ತಾ ನಮ್ಮದ್ದು. ನಿಜವಾಗ್ಲೂ ಮೂಗು ಪ್ರಾಣಿಗಳಿಗೆ ಎಷ್ಟು ಬುದ್ಧಿ ಇರುತ್ತೆ ಅನ್ನೋದಾದರೆ ನೋಡ್ಬೋದು. ನಾವು ಬಂದ ತಕ್ಷಣ ಹೆಂಗೆ ಗೊತ್ತಾಗುತ್ತೆ ಅವಳಿಗೆ ಅಂದರೆ, ಕಾಲ ಹತ್ರ ಓಡಿ ಬಂದು ಒಂದು ರೌಂಡ್ ಸುತ್ತೊಡೆದ್ಬಿಟ್ಟು ಕುತ್ಕೊಳೋ ಗಂಟ ಅವಳಿಗೆ ಸಮಾಧಾನನೇ ಆಗಲ್ಲ. ಹೆಂಗೆ ಎಗ್ರುತ್ತಾಳೆ ಅಂದರೆ ಬಿಟ್ಟರೆ ಸಾಕು ಅನ್ನೋ ಥರ. ನಿನ್ನೆ ಬೇರೆ ಕಟ್ಟಾಕ್ಬಿಟ್ಟಿದ್ರು ಪಾಪ ಅವಳನ್ನ. ಸಖತ್ತು ಹ್ಯಾಪಿಯಾಗಿ ಓಡಾಡ್ತಿದ್ಲು ಬಿಚ್ಚಿದ ತಕ್ಷಣ. ಅಮ್ಮ ಬೇರೆ ಬಂದಿರಲಿಲ್ಲ, ಅದಕ್ಕೆ ಮತ್ತೆ ಬಾಗ್ಲ ಹತ್ರ ಹೋಗ್ಬಿಟ್ಟು ಬಂದರೆ ಇಲ್ವ ಅಂತ ನೋಡ್ಕೊಂಬಂದಿದ್ದಾಳೆ. ರಾತ್ರಿ ಸಖತ್ ಹಶ್ವಾಗ್ತಿತ್ತು. ನಾನು ನನ್ನ ತಂಗಿ ಮ್ಯಾಗಿ ಮಾಡ್ಕೊಂಡು ತಿಂತಾಯಿದ್ವಿ. ನೋಡಿ ನಮ್ಮ ಸೋಫಿ ಹೇಗೆ ನೋಡ್ತಿದ್ದಾಳೆ ಅಂತ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಗ್ಗೆ ಸ್ವಲ್ಪ ಬೇಗ ಕೆಲ್ಸಕ್ಕೆ ಕೊಟ್ಟಿದ್ದೆ, ಬಿಕಾಸ್ ಲೋಡ್ ಬಂದಿದ್ದ ಕಾರಣ ನಮ್ಮ ಡ್ರೈವರು ಸ್ವಲ್ಪ ಏನೋ ಕೆಲಸ ಇದೆ ಬೇಗ ಬನ್ನಿ ಅಂತ ಅಂದಿದ್ರು. ಹಂಗಾಗಿ ಸ್ವಲ್ಪ ಬೇಗ ಹೋಗಿದ್ದೆ. ಎಕ್ಸಾಕ್ಟ್ ಟೈಮ್ ನಿಜವಾಗ್ಲೂ ಆವಾಗ ತಾನೇ ಗೇಟ್ ಹಾಕ್ತಾಯಿದ್ರು. ನಾನು ಹಳೆ ಬಂಕಿದ್ದು, ನಾನು ಕೆಲಸ ಮಾಡಿದಂಥ ಬಂಕು. ಹಾಗಾಗಿ ಸಖತ್ ಖುಷಿ ಇದೆ ಅಲ್ಲಿ ಕೆಲಸ ಮಾಡಿದಂಥ ಟೈಮು ದಿನಗಳು ಎಲ್ಲ. ನೋಡಿ ರೋಡ್ ಸೈಡಲ್ಲಿ ಎಷ್ಟು ಕಸ ಇದೆ, ಎಷ್ಟು ಪ್ರಾಣಿಗಳು ತಿನ್ನುತ್ತೆ. ಹಸು ಆಗಿರ್ಬೋದು, ನಾಯಿ ಆಗಿರ್ಬೋದು, ಕೆಲವೊಂದೊಂದು ರೋಡ್ ಸೈಡಲ್ಲಿ ತಿನ್ನೋವಂಥ ಪ್ರಾಣಿಗಳಾಗಿರ್ಬೋದು. ನಿಜವಾಗ್ಲೂ ಅವುಗಳ ಆರೋಗ್ಯಕ್ಕೆ ಎಷ್ಟು ಹಾನಿಕರ ಅಲ್ವಾ ಪ್ಲಾಸ್ಟಿಕ್ಸು. ದಯವಿಟ್ಟು ನಾನು ಬ್ಲಾಗ್ ನೋಡ್ತಾರೆ ಯಾರೇ ಆದ್ರೂ ಇದನ್ನು ನಿಭಾಯಿಸಿ. ಪ್ಲಾಸ್ಟಿಕ್ನ ರೋಡ್ ಸೈಡಲ್ಲಿ ಬಿಸಾಕಬೇಡಿ. ನಿಜವಾಗ್ಲೂ ಇವಾಗಿನ ಫೆಸಿಲಿಟೀಸ್ಗೆ ಆಲ್ಮೋಸ್ಟ್ ಕಸ ಗಾಡಿ ಬಂದೇ ಬರುತ್ತೆ. ಕಸದ ಗಾಡಿಗಳಿಗೆ ಡಿವೈಡ್ ಮಾಡಿ ಕೊಟ್ಬಿಡಿ. ಅವರು ಕೆಲಸ ಮಾಡಿದಷ್ಟು ನಾವು ಯಾರೂ ಮಾಡಲಿಕ್ಕಾಗಲ್ಲ. ಅವ್ರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್ ನನ್ನ ಬ್ಲಾಗ್ ಕಡೆಯಿಂದ. ನಮ್ಮ ಸೂರ್ಯ ಎಷ್ಟು ಚೆಂದ ಕಾಣಿಸ್ತಿದ್ದಾನೆ ನೋಡಿ ಅಲ್ಲ. ಬೆಳಗ್ಗೆ ಅವನ್ನ ನೋಡಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಕೆಲವೊಬ್ರಿಗೆ ಸಮಾಧಾನ ಆಗೋದು ಇಲ್ಲ, ಏಕೆಂದರೆ ಎಚ್ಚರ ಮಾಡಿಬಿಡ್ತಾನೆ ಬೆಳಗ್ಗೆನೆ ಅನ್ನೋ ಕಾರಣಕ್ಕೆ. ನೋಡಿ ಬಂದ್ವಿ ನಮ್ಮ ಬಂಕ್ ಹತ್ರ. ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಇವತ್ತು. ಮುಗಿಸೋಷ್ಟರಲ್ಲಿ ಇಷ್ಟೊತ್ತಾಯಿತು. ಹತ್ತತ್ರ 12:30 ಆಗಿತ್ತು ನಾವು ಕೆಲಸ ಮುಗಿಸೋಷ್ಟರಲ್ಲಿ. ಆಮೇಲೆ ನಾನು ನಮ್ಮ ಸ್ಟಾಫ್ಸ್ ಒಬ್ಬರು ಟಿಫನ್ಗೆ ಹೋದ್ವಿ. ನೋಡಿ ಅಜ್ಜಿ ವಯಸ್ಸಾದಂಥ ಕಾಲಕ್ಕೂ ದುಡ್ದು ತಿನ್ಬೇಕನ್ನೋ ಸ್ವಾಭಿಮಾನ. ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್. ಆಮೇಲೆ ಟಿಫನ್ ಆದಮೇಲೆ ಇಬ್ಬರು ಒಂದು ಟೀನ ಬೈಟು ಮಾಡ್ಕೊಂಡ್ವಿ. ನೋಡಿ ಹಸು ಕೂಡ ಬಂದಿದೆ ಬ್ರೇಕ್ಫಾಸ್ಟ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.